ರಂಗೇರ್ತಾ ಇದೆ ಮಿನಿ ಸಮರದ ಅಖಾಡ. ದೋಸ್ತಿ ಸರ್ಕಾರಕ್ಕೆ ಡಿಚ್ಚಿ ಕೊಡಲು ಬಿಜೆಪಿ ಸಿದ್ಧತೆ. ಬಿಜೆಪಿ ವಿರುದ್ಧ ಮೈತ್ರಿ ಸರ್ಕಾರದಿಂದ ಒಗ್ಗಟ್ಟಿನ ಅಸ್ತ್ರ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಬಳ್ಳಾರಿಯಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ, ಯಾರನ್ನ ಕಣಕ್ಕಿಳಿಸಲಾಗುತ್ತೆ, ಕೊನೆ ಕ್ಷಣದಲ್ಲೂ ಕೂಡ ಹಗ್ಗ ಜಗ್ಗಾಟ ಆಯಿತು. ಆದರೆ ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬಳ್ಳಾರಿಯಲ್ಲಿ ಕಾಂಗ್ರೆಸ್ನಿಂದ ಉಗ್ರಪ್ಪ ಅವರು ನಿಲ್ಲುವಂತಹ ಸಾಧ್ಯತೆಗಳು ಇದೆ. ಉಗ್ರಪ್ಪ ಅವರಿಗೆ ಟಿಕೆಟ್ ಫೈನಲ್ ಆಗಿದೆಯಾ? ದಿನೇಶ್ ಗುಂಡೂರಾವ್ ಇನ್ನೂ ಕೂಡ ಅಧಿಕೃತ ಘೋಷಣೆ ಮಾಡಿಲ್ಲ. ಆದರೆ ವೆಂಕಟೇಶ್ ಪ್ರಸಾದ್ ಹಾಗೇನೆ ಉಗ್ರಪ್ಪ ನಡುವೆ ಟಿಕೆಟ್ ಫೈಟ್ ಇದೆ ಅಂತಾನೆ ಹೇಳಲಾಗ್ತಾ ಇದ್ರು ಕೂಡ ಅಧಿಕೃತ ಘೋಷಣೆ ಮಾತ್ರ ಆಗಿಲ್ಲ. ಆದರೆ ಬಳ್ಳಾರಿ ಕಾಂಗ್ರೆಸ್ನ ಟಿಕೆಟ್ ಎಸ್ ಉಗ್ರಪ್ಪ ಅವರಿಗೆ ಸಿಗುವಂತಹ ಚಾನ್ಸಸ್ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಉಗ್ರಪ್ಪ ಅವರಿಗೆ ಟಿಕೆಟ್ ಫೈನಲ್ ಆಗಿದೆಯಾ? ದಿನೇಶ್ ಗುಂಡೂರಾವ್ ಇಲ್ಲಿಯವರೆಗೂ ಕೂಡ ಯಾವುದೇ ಒಂದು ಅಧಿಕೃತ ಘೋಷಣೆಯನ್ನ ಕೂಡ ಮಾಡಿಲ್ಲ. ಆದರೆ ಈಗಾಗಲೇ ವೆಂಕಟೇಶ್ ಪ್ರಸಾದ್ ಹಾಗೆಯೇ ಉಗ್ರಪ್ಪ ನಡುವೆ ಒಂದು ರೀತಿಯಲ್ಲಿ ಫೈಟ್ ಇದೆ, ಇನ್ನು ಕೂಡ ಮುಂದುವರೆದಿದೆ ಗೊಂದಲ, ಟಿಕೆಟ್ಗಾಗಿ ಹಗ್ಗ ಜಗ್ಗಾಟ. ಆದ್ರೂ ಯಾರಿಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಸಿಗತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಿದೆ. ಎಲ್ಲ ಒಂದ್ ಕಡೆ ಎಸ್ ಉಗ್ರಪ್ಪ ಅವರಿಗೆ ಟಿಕೆಟ್ ಸಿಗುವಂತಹ ಚಾನ್ಸಸ್ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಈ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ, ಯಾರನ್ನ ಕಣಕ್ಕಿಳಿಸ್ತಾರೆ, ಯಾರ ಅಭ್ಯರ್ಥಿಯನ್ನ ಫೈನಲ್ ಮಾಡ್ತಾರೆ ಅನ್ನೋದು ಗೊಂದಲವಾಗಿಯೇ ಉಳಿದಿದೆ. ಹಾಗಾಗಿ ಇಬ್ಬರ ನಡುವೆ ಸಾಕಷ್ಟು ಫೈಟ್ ಕೂಡ ಇದೆ ಈ ಒಂದು ಟಿಕೆಟ್ಗಾಗಿ. ಹಾಗಾಗಿ ಹಗ್ಗ ಜಗ್ಗಾಟ ಇನ್ನು ಕೂಡ ಮುಂದುವರೆದಿದೆ, ಗೊಂದಲ ಹಾಗೆ ಇದೆ. ಫೈನಲ್ ಆಗಿ ಯಾರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾರೆ, ಯಾರ ಮನವನ್ನ ಒಲಿಸ್ತಾರೆ? ವೆಂಕಟೇಶ್ ಪ್ರಸಾದ್ ಹಾಗೇನೆ ಉಗ್ರಪ್ಪ ನಡುವೆ ಫೈಟ್ ಇದ್ರೂ ಕೂಡ ಉಗ್ರಪ್ಪ ಅವರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆಯಾ? ಫೈಟ್ ಕೊಡುವಂತಹ ನಿಟ್ಟಿನಲ್ಲಿ, ಅದರಲ್ಲೂ ಕೂಡ ಜಯಶಾಂತ್ ಅವರಿಗೆ ಫೈಟ್ ಕೊಡುವಂತಹ ನಿಟ್ಟಿನಲ್ಲಿ ಉಗ್ರಪ್ಪ ಅವರನ್ನೇ ಕಾಂಗ್ರೆಸ್ ಈಗ ಕಣಕ್ಕೆ ಇಳಿಸುತ್ತಾ ಕಾದು ನೋಡಬೇಕು. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಇನ್ನೂ ಕೂಡ ಹಗ್ಗ ಜಗ್ಗಾಟ ಕಾಂಗ್ರೆಸ್ನಲ್ಲಿ ಬಳ್ಳಾರಿ ಅಭ್ಯರ್ಥಿನ ಯಾರ ಇಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವೆಂಕಟೇಶ್ ಪ್ರಸಾದ್ ಉಗ್ರಪ್ಪ ಅನ್ನುವ ನಡುವೆ ಉಗ್ರಪ್ಪ ಅನ್ನುವಂತಹದ್ದು ಅಧಿಕೃತ ಘೋಷಣೆ ಆಗುವಂತಹ ಚಾನ್ಸಸ್ ಇದೆಯಾ? ಹೇಗೆ? ಖಂಡಿತವಾಗಿಯೂ ನವಿತಾ, ಏನು ಬಳ್ಳಾರಿಯ ಕೈ ಅಭ್ಯರ್ಥಿ ಯಾರಾಗ್ತಾರೆ ಲೋಕ ಉಪಸ್ಮಾರಕಕ್ಕೆ ಅಂತಕ್ಕಂಥ ಒಂದು ಗೊಂದಲ ನಿಂತು ಆ ಗೊಂದಲಕ್ಕೆ ತೆರೆ ಬಿದ್ದಿದೆ ಅಂತ ಹೇಳ್ಬೋದು. ಅಂತಿಮವಾಗಿ ಒಂದು ಕಾಂಗ್ರೆಸ್ನ ಹಿರಿಯ ಮುಖಂಡ, ಮಾಜಿ ಸಚಿವ ಮತ್ತು ಹಾಲಿ ವಿಧಾನ ಪರಿಷತ್ ಸದಸ್ಯ ವಿ.ಎಸ್. ಉಗ್ರಪ್ಪ ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಕೂಡ ಕೆಪಿಸಿಸಿ ನೀಡಿದೆ. ಆದ್ರೆ ಪ್ರಮುಖವಾಗಿ ನಾಗೇಂದ್ರ ಅವರ ಸೋದರ ವೆಂಕಟೇಶ್ ಪ್ರಸಾದ್ ಇಳಿತಾರೆ ಅಂತಕ್ಕಂಥ ಮಾತುಗಳು ಕೂಡ ಇತ್ತು. ಆದ್ರೆ ಅಂತಿಮವಾಗಿ ಏನು 16 ಜನ ಆಕಾಂಕ್ಷಿಗಳಿದ್ರು, ಆಕಾಂಕ್ಷಿಗಳಲ್ಲಿ ಉಗ್ರಪ್ಪ ಅವರ ಹೆಸರು ಫೈನಲ್ ಆಗಿದೆ ಅಂತಕ್ಕಂಥದ್ದು. ನಾಳೆ ಉಗ್ರಪ್ಪನವರು 11ವರೆಗೆ ನಾಮಪತ್ರ ಕೂಡ ಸಲ್ಲಿಸೋರಿದ್ದಾರೆ. ಆದ್ರೆ ಉಗ್ರಪ್ಪ ಆಗಲಿ ಕೂಡ ಸಾಕಷ್ಟು ಕಾರಣಗಳಿದೆ. ಎಲ್ಲೋ ಒಂದ್ ಕಡೆ ಬಳ್ಳಾರಿ ಜಿಲ್ಲೆಯವರನ್ನೇ ಹಾಕಿದ್ರೆ ಸಾಕಷ್ಟು ಗೊಂದಲ ಮತ್ತು ಅಸಮಾಧಾನ ಬಳ್ಳಾರಿ ಕಾಂಗ್ರೆಸ್ ಮುಖಂಡರಲ್ಲಿ ಉಂಟಾಗುತ್ತೆ. ಹೀಗಾಗಿನೂ ಕೂಡ ಹೊರಗಿನ ಒಂದು ಅಭ್ಯರ್ಥಿಯನ್ನ ಮತ್ತು ವಾಲ್ಮೀಕಿ ಸಮುದಾಯದಲ್ಲಿ ಪ್ರಭಾವಿಯಾಗಿರ್ತಕ್ಕಂಥ ಉಗ್ರಪ್ಪನವರು ತಿಳಿಸಿದ್ರೆ ಈಸಿಯಾಗಿ ನಾವು ಗೆಲ್ಬಹುದು ಮತ್ತು ಎಲ್ಲ ಅಸಮಾಧಾನಿತ ಶಾಸಕರನ್ನು ಕೂಡ ಒಂದಾಗಿ ನಾವು ತೆಗೆದುಕೊಂಡು ಹೋಗ್ಬೋದು ಅಂತಕ್ಕಂಥ ಒಂದು ಅಭಿಪ್ರಾಯದಿಂದ ಉಗ್ರಪ್ಪನ ಈ ಕಣಕ್ಕಿಳಿಸಲು ತೀರ್ಮಾನ ಮಾಡಲಾಗಿದೆ ಅಂತಕ್ಕಂಥದ್ದು. ಹೀಗಾಗಿ ಉಗ್ರಪ್ಪ ಕೂಡ ಇವತ್ತು ಬಳ್ಳಾರಿ ತೆರಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಂಜೆ 4 ಗಂಟೆಗೆ ಒಂದು ಜಿಂದಾಲ್ ಏರ್ಪೋರ್ಟ್ಗೆ ಹೋಗ್ತಾರೆ ಬೆಂಗಳೂರಿಂದ. ಅಲ್ಲಿ ಹೋಗಿ ಅಂತಿಮವಾಗಿ ಬಳ್ಳಾರಿ ಮುಖಂಡರು ಒಂದು ಸಭೆ ಮಾಡಿ ಬಳ್ಳಾರಿ ಮುಖಂಡರ ಮುಂದೆ ಉಗ್ರಪ್ಪ ಹೆಸರು ಕೂಡ ಅನೌನ್ಸ್ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಮುಖಂಡರು, ಒಂದು ಜೆಡಿಎಸ್, ಕಾಂಗ್ರೆಸ್ ಎಲ್ಲ ಮುಖಂಡರು ಕೂಡ ಎಲ್ಲ ಕಾಂಗ್ರೆಸ್ನ ಶಾಸಕರು ಕೂಡ ಸೇರಿನೇ ಮೆರವಣಿಗೆ ಮೂಲಕ ಹೋಗಿ ನಾಳೆ ನಾಮಪತ್ರವನ್ನು ಸಲ್ಲಿಸೋರಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ಡೀಟೇಲ್ಸ್ಗೆ. ಒಂದ್ ಕಡೆ ಈಗಾಗಲೇ ಉಗ್ರಪ್ಪ ಅವರ ಹೆಸರು ಕೂಡ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದ್ರು ಕೂಡ ಮತ್ತೊಂದ್ ಕಡೆ ಎಲ್ಲ ಒಂದ್ ಕಡೆ ಇನ್ನೂ ಕೂಡ ಗೊಂದಲ ಇದೆ ಅಂತ. ಬಳ್ಳಾರಿ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ ಕೇಳಿದ್ರೆ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಳ್ತಾರೆ ವೆಂಕಟೇಶ್ ಪ್ರಸಾದ್. ಶಾಸಕ ನಾಗೇಂದ್ರ ಅವರ ಸಹೋದರ ಕೂಡ ಹೌದು ವೆಂಕಟೇಶ್ ಪ್ರಸಾದ್. ನಾನೇ ಅಲ್ಲಿನ ಕ್ಯಾಂಡಿಡೇಟ್ ಅನ್ನುವಂತಹ ಮಾತನ್ನ ಕೂಡ ವೆಂಕಟೇಶ್ ಪ್ರಸಾದ್ ಅವರು ಹೇಳ್ಕೊಳ್ತಾರೆ. ಅಲ್ಲಂ ವೀರಭದ್ರಪ್ಪ, ಕೆ.ಸಿ. ಕೊಂಡಯ್ಯವರನ್ನ ಕೂಡ ಈಗಾಗಲೇ ವೆಂಕಟೇಶ್ ಪ್ರಸಾದ್ ಭೇಟಿಯನ್ನ ಕೂಡ ಮಾಡಿದ್ದಾರೆ. ನಾಯಕರನ್ನ ಭೇಟಿ ಮಾಡಿದ ಬಳಿಕ ವೆಂಕಟೇಶ್ ಪ್ರಸಾದ್ ಈ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನೇ ಬಳ್ಳಾರಿಯ ಕಾಂಗ್ರೆಸ್ ಅಭ್ಯರ್ಥಿ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾರೆ. ಸೊ ಬಳ್ಳಾರಿ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನುವಂತಹ ಕುತೂಹಲ ಒಂದ್ ಕಡೆ ಆದ್ರೆ, ಈಗಾಗಲೇ ಎಲ್ಲ ಒಂದ್ ಕಡೆ ಕೆಪಿಸಿಸಿ ಈಗ ವಿ.ಎಸ್. ಉಗ್ರಪ್ಪ ಅವರನ್ನೇ ಕಣಕ್ಕಿಳಿಸುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಈಗಾಗಲೇ ವೆಂಕಟೇಶ್ ಪ್ರಸಾದ್ ನಾನೇ ಅಭ್ಯರ್ಥಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ.
ಈಗಾಗಲೇ ವೆಂಕಟೇಶ್ ಪ್ರಸಾದ್ ಅಲ್ಲಂ ವೀರಭದ್ರಪ್ಪ ಹಾಗೆಯೇ ಕೆಸಿ ಕೊಂಡಯ್ಯ ಅವರನ್ನ ಭೇಟಿ ಮಾಡಿದ ಬಳಿಕ ನಾನೇ ಅಭ್ಯರ್ಥಿ ಬಳ್ಳಾರಿ ಲೋಕಸಭಾ ಎಲೆಕ್ಷನ್ಗೆ ಉಪ ಸಮರಕ್ಕೆ ಅನ್ನುವಂತಹ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಶಾಸಕ ನಾಗೇಂದ್ರ ಅವರ ಸಹೋದರ ಕೂಡ ಹೌದು ವೆಂಕಟೇಶ್ ಪ್ರಸಾದ್. ಹಾಗಾಗಿ ನಾನೇ ಕಣಕ್ಕಿಳಿಯೋದು ಖಚಿತ ಅನ್ನುವಂತಹ ಒಂದು ವಿಶ್ವಾಸವನ್ನು ಅವರು ವ್ಯಕ್ತಪಡಿಸುತ್ತಾರೆ. ಹಾಗಾಗಿ ಯಾರು ಇಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋದು ಕುತೂಹಲ. ಯಾಕಂದ್ರೆ ಇಬ್ಬರಲ್ಲಿ ಕೂಡ ಸಾಕಷ್ಟು ಫೈಟ್ ಇತ್ತು. ಆದ್ರೆ ಕೆಪಿಸಿಸಿ ಒಂದ್ ಕಡೆ ಎಲ್ಲ ಉಗ್ರಪ್ಪ ಅವರನ್ನ ಕಣಕ್ಕಿಳಿಸುವಂತಹ ಪ್ರಯತ್ನವನ್ನ ಮಾಡಿದೆ. ಇಲ್ಲಿ ಇನ್ನೊಂದ್ ಕಡೆ ಅಲ್ಲಂ ವೀರಭದ್ರಪ್ಪ ಆಗಿರ್ಬೋದು, ಕೆಸಿ ಕೊಂಡಯ್ಯ ಅವರನ್ನ ಭೇಟಿ ಮಾಡಿದ ಬಳಿಕ ವೆಂಕಟೇಶ್ ಪ್ರಸಾದ್ ಬಳ್ಳಾರಿಯ ಅಭ್ಯರ್ಥಿ ನಾನೇ ಲೋಕಸಭಾ ಬೈ ಎಲೆಕ್ಷನ್ಗೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಮುಖಂಡರನ್ನು ಕೂಡ ಅವರು ಭೇಟಿ ಮಾಡಿದ್ದಾರೆ. ಇನ್ನು ವೆಂಕಟೇಶ್ ಪ್ರಸಾದ್ ಜೊತೆ ನಮ್ಮ ಬಳ್ಳಾರಿ ರಿಪೋರ್ಟರ್ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ನೋಡೋಣ. ಲೋಕಸಭಾ ಉಪಚುನಾವಣೆಯ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನೋದು ಈಗಲೂ ಕೂಡ ಕಗ್ಗಂಟಾಗಿದೆ. ನಾಳೆ ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆ ದಿನ ಆದರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅಂತೇಳಿ ಘೋಷಣೆ ಮಾಡಲಿಕ್ಕೆ ಹೈಕಮಾಂಡ್ ಈಗಲೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದೆ. ಸಭೆ ಮೇಲೆ ಸಭೆ ನಡೆಸ್ತಾ ಇದೆ, ಆದರೆ ಅಭ್ಯರ್ಥಿಯ ಹೆಸರನ್ನ ಮಾತ್ರ ಫೈನಲ್ ಮಾಡ್ತಾ ಇಲ್ಲ. ಆದರೆ ನ್ಯೂಸ್ 18ಗೆ ಸಿಕ್ಕಿರುವಂತಹ ಮಾಹಿತಿ ಸದ್ಯಕ್ಕೆ ಇರೋದು ಬಳ್ಳಾರಿಯ ಗ್ರಾಮಾಂತರ ಶಾಸಕ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರು ಟಿಕೆಟ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತದೆ. ಇದೀಗ ನಮ್ಮ ಜೊತೆಗೆ ಅವರೇ ಅಭ್ಯರ್ಥಿನೇ ನಮ್ಮ ಜೊತೆಗಿದ್ದಾರೆ. ಅವರು ಅಭ್ಯರ್ಥಿನೋ ನಿಯೋಜಿತ ಅಭ್ಯರ್ಥಿನೋ ಏನು ಅನ್ನೋದನ್ನ ಅವ್ರಲಿಂದ ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ತಾವು ಅಭ್ಯರ್ಥಿ ಅಂತೇಳಿ ಘೋಷಣೆ ಆಯ್ತಾ? ಹೇಗಿದೆ ಸಿಚುವೇಶನ್? ಈಗಾಗಲೇ ಅಭ್ಯರ್ಥಿಗಳ ಪಟ್ಟಿ ಹೈಕಮಾಂಡ್ಗೆ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರಿಗೆ ಕಳಿಸಿಕೊಟ್ಟಿದ್ದಾರೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಖರ್ಗೆ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಪರಮೇಶ್ವರ್ ಸಾಹೇಬರು, ರಾಜ್ಯಾಧ್ಯಕ್ಷರಾದ ಗುಂಡೂರಾವ್ ಸಾಹೇಬರು ಎಲ್ಲರೂ ಕುಂತು ಒಂದು ಚರ್ಚೆ ಮಾಡಿ ಹೈಕಮಾಂಡ್ಗೆ ಕಳಿಸಿರೋದ್ರಿಂದ ಅಭ್ಯರ್ಥಿಗಳ ಪಟ್ಟಿ ಇದೆ. ಅವರಲ್ಲಿನೂ ಆಕಾಂಕ್ಷಿಗಳು ಇದ್ದಾರೆ. ಸೊ ಅವರು ಮುಂದಿನ ಅವರ ಡಿಸಿಷನ್ನು ಹೈಕಮಾಂಡ್ ಮೇಲೆ ಬಿಟ್ಟಿರೋದ್ರಿಂದ ಇಲ್ಲಿವರೆಗೂ ನಾವು ವೇಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ಹೇಳ್ದಂಗೆ ಮಾನ್ಯ ಗ್ರಾಮೀಣ ಭಾಗದ ಶಾಸಕ ನಾಗೇಂದ್ರ ಅವರು ಹೇಳ್ದಂಗೆ ಯಾರೇ ಕೊಟ್ಟರು ಕೂಡ ನಾವು ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತೀವಿ. ಈಗಲೇ ಬೆಂಬಲ, ಅತ್ಯಂತ ಬೆಂಬಲ ಎಲ್ಲರೂ ನಮ್ಮ ಡಿಸ್ಟಿಕಲ್ಲಿರೋ ಎಲ್ಲ MLAಗಳಾಯಿತು, MLC ಕೊಂಡಯ್ಯ ಸಾಹೇಬರು, ನಾಯಕರು, ಅಲ್ಲಂ ವೀರಭದ್ರಪ್ಪ ಸಾಹೇಬರು, ದಿವಾಕರ್ ಬಾಬು ಸಾಹೇಬರು, ಸೂರ್ಯನಾರಾಯಣ ಅವರು ಎಲ್ಲರೂ ಒಂದು ಬೆಂಬಲದಿಂದ ಯಾರೇ ಒಮ್ಮತ ಗೆಲ್ಲಿಸಬೇಕು ಅಂತ ಒಂದಿದೆ. ಈಗ ಬಹುತೇಕ ಈ ಡಿಸ್ಟಿಕ್ಕಲ್ಲಿ ಕಾಂಗ್ರೆಸ್ದ ಒಂದು ಗಾಳಿ ಇರೋದ್ರಿಂದ ಯಾರು ಕೊಟ್ಟರು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ. ಅಂತಿಮವಾಗಿ ಇನ್ನೂ ಅಭ್ಯರ್ಥಿ ಫೈನಲ್ ಆಗಿಲ್ಲ ಸರ್. ಆದ್ರೆ ಸಿಚುವೇಶನ್ ಹೇಗಿದೆ ಅಂದ್ರೆ, ಈ ಕೊಂಡಯ್ಯವ್ರ ಮನೆಗೆ ಹೋದ್ರಿ, ಅಲ್ಲಂ ಅವ್ರ ಮನೆಗೆ ಬಂದ್ರಿ, ಸೊ ಅಲ್ಲಿ ಸನ್ಮಾನ ಕೂಡ ಮಾಡ್ತಾ ಇದ್ದಾರೆ. ಈ ಸಿಚುವೇಶನ್ ನೋಡ್ತಾ ಇದ್ರೆ ತಾವು ಅಭ್ಯರ್ಥಿ ಅನ್ನೋದನ್ನ ಎಲ್ಲೋ ಒಂದು ಮುನ್ಸೂಚನೆ ಕೊಡ್ತಾ ಇದ್ದಾರೆ. ಅಭ್ಯರ್ಥಿ ಆಕಾಂಕ್ಷಿ ಕಳಿಸ್ಕೊಟ್ಟಿರೋದ್ರಿಂದ ಅವ್ರದ್ದು ಏನೇ ಒಂದು ಅಂತಿಮ ಒಂದು ನಿರ್ಧಾರ ಆದಾಗ ಅವ್ರ ಆಶೀರ್ವಾದ ಇರಲಿ ಅಂತ ನಾವು ಆಶೀರ್ವಾದ ಪಡಕ್ ಬಂದಿದ್ವಿ. ಕೊಂಡಯ್ಯ ಸಾವ್ರ ಮನೆಗೆ ಹೋಗಿದ್ವಿ, ಈಗ ಅಲ್ಲಂ ಸಾರಿಗೆ ಬಂದಿವಿ. ಇನ್ನು ಮುಂದಿನ ಎಲ್ಲ ಹಿರಿಯ ನಾಯಕರದ ಅವ್ರ ಆಶೀರ್ವಾದ ತಗೊಳ್ತೀವಿ. ಸೊ ಅಂತಿಮ ನಿರ್ಧಾರ ಆದ್ಮೇಲೆನೆ ಅದನ್ನು ನಾನು ಹೇಳ್ಕೊಳಕ್ ಇಚ್ಛೆ ಪಡ್ತೀನಿ. ಸರ್, ಈ ನಾಯಕರೆಲ್ಲರೂ ಕೂಡ ಏನ್ ಹೇಳ್ತಾ ಇದಾರೆ? ಈಗ ಭೇಟಿ ಮಾಡ್ತಾ ಇದ್ದಾರೆ, ಅವರು ಕೂಡ ನಿಮ್ಮನ್ನ ಗೌರವಿಸಿ ಸನ್ಮಾನ ಮಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದಾರೆ? ಸರ್, ಆಗ್ಲಿ ಒಗ್ಗಟ್ಟಾಗಿ ಮಾಡೋಣ ಅಂತ ನಿಮಗೂ ಅದೇ ತರ ಅಂತ ನನಗೂ ಭರವಸೆ ಕೊಟ್ಟಿದ್ದಾರೆ. ಜನರಿಗೆ, ಈ ಮತದಾರರಿಗೆ ಏನ್ ಹೇಳ್ಕೊಂಡು ಹೋಗ್ತೀರಿ ಸರ್? ಯಾಕಂದ್ರೆ ಹೊಸದಾಗಿ ನೀವು ಪಾರ್ಟಿ ಮಾಡ್ತಿರೋದು, ಅಣ್ಣವರ ಏನ್ ತಮ್ಮವ್ರ ಹೆಸರಲ್ಲೇ ನೀವು ಹೋಗ್ತಿರೋ, ನಾಗೇಂದ್ರ ಹೆಸರಲ್ಲೇ ನೀವು ಎಲೆಕ್ಷನ್ಗೆ ಹೋಗ್ತಿರೋ, ಅಥವಾ ನಾನು ಏನು ಕ್ಲೀನ್ ಹ್ಯಾಂಡ್ ಅನ್ನೋ ಕಾರಣಕ್ಕಾಗಿ ಹೋಗ್ತಿರೋ? ಹೇಗೆ? ರಾಹುಲ್ ಗಾಂಧಿ ಅಷ್ಟೇ. ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ, ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಸೋನಿಯಾ ಗಾಂಧಿ ಮೇಡಮ್ ನೇತೃತ್ವದಲ್ಲಿ, ಎಲ್ಲರೂ ಹಿರಿಯರು ಯಾರು ಇದ್ದಾರೋ ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇರೋದ್ರಿಂದ ಅವ್ರು ಹೇಳ್ದಾಗೆ ನಾವು ಅಂತಿಮ ನಿರ್ಧಾರದಲ್ಲಿ ಅವ್ರು ಹೇಳ್ದಂಗೆ ನಾವು ಬದ್ಧವಾಗಿರ್ತೀವಿ ಯಾವಾಗಲೂ. ಅದೇ ಥರನೇ ಎಲ್ಲ ಶಾಸಕರಾಗಲಿ ಯಾರೇ ಆಗಲಿ ಅಂತಿಮ ಅಲ್ಲಿಂದನೇ ಏನು ಹೇಳ್ತಾರೋ ಅದರಿಂದ ಬದ್ಧವಾಗಿ ಹೋಗ್ತೀವಿ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಕಾಂಗ್ರೆಸ್ನ 6 ಶಾಸಕರು ಕಾರಣ ಆಗ್ತಾರೋ ಅಥವಾ ಅವರೇ ತೊಂದರೆ ಏನಾದ್ರು ಕೊಡುವಂತ ಚಾನ್ಸಸ್ ಇಲ್ಲ? ಒಗ್ಗಟ್ಟಾಗಿರೋದ್ರಿಂದ ಪಕ್ಷನ ಗೆಲ್ಲಿಸ್ಬೇಕು ಅನ್ನೋದೇ ಒಂದು ಮಾನದಂಡ ಎಲ್ಲರಿಗೂ. ಸೊ ಇದು ಕಾಂಗ್ರೆಸ್ನ ನಿಯೋಜಿತ ಅಭ್ಯರ್ಥಿಯ ಮಾತು ಮತ್ತು MLC ಹಿರಿಯ ನಾಯಕರು ಕೂಡ ಹೇಳ್ತಿರುವಂತ ಮಾತು. ಬಳ್ಳಾರಿಯಿಂದ ಕ್ಯಾಮರಾ ಪರ್ಸನ್ ದಿವಾಕರ್ ರೆಡ್ಡಿ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಹೈಕಮಾಂಡ್ ಜೊತೆ ಮಾತಾಡಿ ಆಮೇಲೆ ಬಳ್ಳಾರಿಯ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಿಕ್ಕಿದ್ದಾರೆ. ದೆಹಲಿಯಲ್ಲಿ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತೀವಿ ಅನ್ನುವಂತಹ ಮಾತನ್ನ DK ಶಿವಕುಮಾರ್ ಹೇಳಿದ್ದಾರೆ. ವೆಂಕಟೇಶ್ ಪ್ರಸಾದ್ ಅಥವಾ ಉಗ್ರಪ್ಪ ಹೆಸರು ಫೈನಲ್ ಆಗುವಂತಹ ಚಾನ್ಸಸ್ ಇದೆ. ಇದರಲ್ಲಿ ಯಾರಾದ್ರೂ ಒಬ್ಬರು ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತಹ ಚಾನ್ಸ್ ಇದೆ. ಹಾಗಾಗಿ ಬಳ್ಳಾರಿಗೆ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಅನ್ನುವಂತಹ ಗೊಂದಲ ಇನ್ನೂ ಕೂಡ ಇದೆ. ಹೈಕಮಾಂಡ್ ಜೊತೆ ಮಾತನಾಡಿ ಆಮೇಲೆ ಬಳ್ಳಾರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತೀವಿ. ಹೈಕಮಾಂಡ್ ಜೊತೆ ಈಗಾಗಲೇ ಮಾತುಕತೆ ಕೂಡ ಆಗ್ತಾ ಇದೆ. ದೆಹಲಿಯಲ್ಲೇ ಅಭ್ಯರ್ಥಿಯ ಘೋಷಣೆ ಆಗತ್ತೆ ಅನ್ನುವಂತಹ ಮಾತನ್ನ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಾಗಿ ವೆಂಕಟೇಶ್ ಪ್ರಸಾದ್ ಅಥವಾ ಉಗ್ರಪ್ಪ ಹೆಸರು ಫೈನಲ್ ಆಗುವ ಚಾನ್ಸಸ್ ಇದೆ. ವೆಂಕಟೇಶ್ ಪ್ರಸಾದ್ ಅಥವಾ ಉಗ್ರಪ್ಪ ಅವರಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಈಗ ಇರುವಂತಹ ಸದ್ಯಕ್ಕಿರುವ ಕುತೂಹಲ.
ಡಿಕೆ ಶಿವಕುಮಾರ್ ಈಗಾಗಲೇ ಹೇಳಿದ್ದಾರೆ, ಹೈಕಮಾಂಡ್ ಜೊತೆ ಮಾತನಾಡಿ ಆಮೇಲೆ ನಾವು ಬಳ್ಳಾರಿಯ ಅಭ್ಯರ್ಥಿ ಯಾರು ಅನ್ನೋದನ್ನ ಘೋಷಣೆ ಮಾಡ್ತೀವಿ. ಅದು ಕೂಡ ದೆಹಲಿಯಲ್ಲೇ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನುವಂತಹ ಘೋಷಣೆ ಆಗತ್ತೆ ಅನ್ನುವಂತಹ ಮಾತನ್ನ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಇಬ್ಬರಲ್ಲಿ ಯಾರು ಫೈನಲ್ ಆಗಿ ಕಣಕ್ಕಿಳಿತಾರೆ, ಯಾರು ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅನ್ನೋದು ದೆಹಲಿಯಲ್ಲೇ ಘೋಷಣೆ ಆಗಲಿದೆ. ಅಭ್ಯರ್ಥಿಯನ್ನ ಈಗಾಗಲೇ ಆಯ್ಕೆ ಮಾಡಲಾಗಿದ್ರು ಕೂಡ ಇಬ್ಬರಲ್ಲೂ ಕೂಡ ಸಾಕಷ್ಟು ಫೈಟ್ ಇರೋದ್ರಿಂದ ಹೈಕಮಾಂಡ್ನ ಅಂಗಳದಲ್ಲಿದೆ ಈಗ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕ್ರಿಯೆ. ಹೈಕಮಾಂಡ್ ಜೊತೆ ಮಾತನಾಡಿ ನಾವು ದೆಹಲಿಯಲ್ಲೇ ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡ್ತೀವಿ. ವೆಂಕಟೇಶ್ ಪ್ರಸಾದ್ ಅಥವಾ VS ಉಗ್ರಪ್ಪ, ಈ ಇಬ್ಬರ ಹೆಸರುಗಳಲ್ಲಿ ಯಾರ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ ದೆಹಲಿಯಲ್ಲಿ ಅನ್ನೋದು ಇನ್ನೂ ಕೂಡ ಕುತೂಹಲಕರ ಆಗಿದೆ. ಯಾಕಂದ್ರೆ ಸಾಕಷ್ಟು ಫೈಟ್ ಕೂಡ ಇದೆ ಇವರಿಬ್ಬರ ಮಧ್ಯೆ. ಹಾಗಾಗಿ ಯಾರಿಗೆ ಕೊಟ್ಟರು ಕೂಡ ಏನಾದರೂ ಸಮಸ್ಯೆ ಆಗತ್ತಾ, ಯಾವ ರೀತಿಯಾಗಿ ಈ ಒಂದು ಅಭ್ಯರ್ಥಿಯ ಆಯ್ಕೆ ಪ್ರಕ್ರಿಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿ ಇರೋದ್ರಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಹೈಕಮಾಂಡ್ ಜೊತೆ ಮಾತಾಡಿ ಆಮೇಲೆ ಬಳ್ಳಾರಿ ಅಭ್ಯರ್ಥಿಯ ಹೆಸರನ್ನ ಫೈನಲ್ ಮಾಡ್ತೀವಿ, ದೆಹಲಿಯಲ್ಲೇ ಘೋಷಣೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ.